ನಮಸ್ಕಾರ. ತುಂಬ ದಿನಗಳ ನಂತರ ನಿಮ್ಮ ಮುಂದೆ ತಿಳಿಸುವಂಥ ವಿಚಾರ. ಈಗ ಆಡಳಿತ ಬದಲಾಗಿದೆ ಅಂತ ಅಂದುಕೊಂಡು ಹೊಸದಾಗಿ ಅಧಿಕಾರಕ್ಕೆ ಬಂದಿರುವಂತಹ ಏನು ನಾಯಕತ್ವವಿದೆ ಇದರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ವಿಚಾರಗಳನ್ನ ಒಂದು ಪ್ರದೇಶದಲ್ಲಿ ಆಡಳಿತ ವ್ಯವಸ್ಥೆನ ತರಬೇಕು ಅಂದಾಗ, ಅದರಲ್ಲೂ ನಗರ ಪ್ರದೇಶದಲ್ಲಿ ಆಡಳಿತ ವ್ಯವಸ್ಥೆನ ತರಬೇಕು. ಈಗ ಎಲ್ಲ ಕಡೆ ಇರೋವಂಥದ್ದು ಆಡಳಿತ ಯಾವ ಒಂದು ವ್ಯವಸ್ಥೆಯಲ್ಲಿದೆ ಅಂದರೆ, ನಗರ ಪ್ರದೇಶಗಳಲ್ಲಿ ನಗರ ಸಿಟಿ ಅಂತ ನಾವೇನು ಕರಿತೀವಿ, ಇದು ಪ್ರಪಂಚದಾದ್ಯಂತ ಮುನ್ಸಿಪಾಲಿಟಿ ಸ್ಟೇಟಸ್ ಹೊಂದಿರುವಂತಹ ಒಂದು ನಗರ ಪ್ರದೇಶ ನಾರ್ಮಲಿ ಸಿಟಿ ಅಂತ ಕರಿತೀವಿ. ಈಗ ಇದು ಏನು ನಗರ ಪ್ರದೇಶ, ಈ ಮುನ್ಸಿಪಾಲಿಟಿ ಅಂತಂದರೆ, ಯೂಶಲಿ ಪ್ರಪಂಚದಾದ್ಯಂತ ಇವಾಗ ನಡೀತಾ ಇರುವಂತಹ ವ್ಯವಸ್ಥೆಯಲ್ಲಿ ಒಂದು ಸಿಟಿಯಲ್ಲಿ is a self-governed administration. ಅಂದರೆ self-governed administration is like an autonomous government. They collect their taxes, they fund for their activities. ಈಗ ಒಂದು ಸಿಟಿ ಮಾಡಬೇಕು, ಯಾವುದೋ ಒಂದು ಖಾಲಿ ಜಾಗ, ಭೂಮಿ ಮೇಲೆ ಎಷ್ಟೋ ಒಂದು ಜಾಗ ಇದೆ, ಯಾವುದೋ ಒಂದು ಖಾಲಿ ಜಾಗನ ಮಾಡಬೇಕಂದ್ರೆ, ಒಂದು ಸಿಟಿನ ಮಾಡಬೇಕಂದ್ರೆ, ಒಂದು ಅರ್ಬನ್ ಆಗಿ ಮಾಡಬೇಕಂದ್ರೆ, ಅಥವಾ ಆಲ್ರೆಡಿ ಅರ್ಬನ್ ಏರಿಯಾ ಇರುತ್ತೆ, ಅದನ್ನು ಸರಿಯಾಗಿ ಸರಿಪಡಿಸ್ಬೇಕು, ಆರ್ಗನೈಸ್ ಮಾಡಬೇಕು ಅಂದರೆ, ಓಕೆ, ಇಲ್ಲೂ ಕೂಡ ಕಾನ್ಸ್ಟಿಟ್ಯೂಷನಲ್ಲಿ ಮುನ್ಸಿಪಾಲಿಟಿ ಅನ್ನೋದು ಒಂದು ಪರ್ಟಿಕ್ಯುಲರ್ ಚಾಪ್ಟರು ಕಾನ್ಸ್ಟಿಟ್ಯೂಷನಲ್ಲಿ. ಆದ್ದರಿಂದ ಇಂಡಿಯಾಲೂ ತುಂಬ ಸಿಟಿಗಳಿದ್ದಾವೆ, ಸಿಟಿ ಅಡ್ಮಿನಿಸ್ಟ್ರೇಷನ್ನು ಮುನ್ಸಿಪಾಲಿಟೀಸು ಇದ್ದಾವೆ. ಮುಂಚೆ ಎಲ್ಲ ನೋಡಿರಬೇಕು, CMCs ಅಂತ ಇತ್ತು, TMCs ಅಂತ ಇತ್ತು ಬೆಂಗಳೂರಲ್ಲೇ. ಈಗೆಲ್ಲದನ್ನು ಸೇರಿಸಿ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಏನು ವಿಚಾರ ಅಂದರೆ, ಒಂದು ಸಿಟಿನ ಮಾಡಬೇಕಂದ್ರೆ ಪ್ರೈಮರಿಲಿ, ಅಂದರೆ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂದರೆ ಇಲ್ಲಿ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವ ಥರ ಒಂದು ಆರ್ಗನೈಸೇಷನ್ ಇದೆ, ಬೇಸಿಕಲಿ ಎಲ್ಲರೂ ಪ್ರೈಮರಿ ನೀಡ್ಸ್ ಥರ ಊಟ ಮಾಡ್ತೀವಿ ಅನ್ನೋ ಥರ ಪಬ್ಲಿಕ್ ವರ್ಕ್ಸ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇದೆ, ರೆವಿನ್ಯೂ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇದೆ.
ಇದು ಮೇಜರ್ ಡಿಪಾರ್ಟ್ಮೆಂಟ್ಸು BBMPಯಲ್ಲಿ. ಪಬ್ಲಿಕ್ ವರ್ಕ್ಸು ಹೆಡೆಡ್ ಬೈ ಅಸಿಸ್ಟೆಂಟ್ ಇಂಜಿನಿಯರ್ ಒಂದು ವಾರ್ಡಲ್ಲಿ. ಆಮೇಲೆ ರೆವಿನ್ಯೂ ಹೆಡೆಡ್ ಬೈ ರೆವಿನ್ಯೂ ಇನ್ಸ್ಪೆಕ್ಟರ್ ಒಂದು ವಾರ್ಡಲ್ಲಿ. ದೇ ಡೋಂಟ್ ಹ್ಯಾವ್ ಎನಿ ಸೈನಿಂಗ್ ಅಥಾರಿಟಿ, ಗೆಜೆಟೆಡ್ ಅಥಾರಿಟಿ ಇರಲ್ಲ. ಬಟ್ BBMP ಹ್ಯಾಸ್ ಸಮಥಿಂಗ್ ಕಾಲ್ಡ್ ಆಸ್ ಎ ಸಬ್ ಡಿವಿಷನ್. 3 ವಾರ್ಡನ್ನ 4 ವಾರ್ಡನ್ನ ಸೇರಿಸಿ ಒಂದು ಸಬ್ ಡಿವಿಷನ್ ಅಂತ ಮಾಡಿದ್ದಾರೆ. ಸೊ ಈ 3 ವಾರ್ಡ್ಗೆ ಈ ಇಂಜಿನಿಯರಿಂಗ್ ಪಬ್ಲಿಕ್ ವರ್ಕ್ಸ್ನ ಇಂಜಿನಿಯರಿಂಗ್ ಅಂತಲೂ ಕರೆಯೋಣ, ಪಬ್ಲಿಕ್ ವರ್ಕ್ಸ್ ಇಂಜಿನಿಯರಿಂಗ್. ಈ ಪಬ್ಲಿಕ್ ವರ್ಕ್ಸಲ್ಲಿ AEE ಅನ್ನೋರು ಬೇಸಿಕಲಿ ಈಸ್ ಸಮ್ ಕೈಂಡ್ ಆಫ್ ಅ ಅಥಾರಿಟಿ, ಆಯಿತಾ. AEE. So every ward has an AE, assistant engineer for the public works. Above him is AEE for a subdivision. And similarly ರೆವಿನ್ಯೂ ಅಲ್ಲಿ ಬಂದಾಗ ರೆವಿನ್ಯೂ ಇನ್ಸ್ಪೆಕ್ಟರ್ 2-3 ವಾರ್ಡ್ ರೆವಿನ್ಯೂ ಇನ್ಸ್ಪೆಕ್ಟರ್ ಸೇರಿ ಒಬ್ಬರು ARO, ಅಸಿಸ್ಟೆಂಟ್ ರೆವಿನ್ಯೂ ಆಫೀಸರ್ ಫಾರ್ ಎ ಸಬ್ ಡಿವಿಷನ್. ಈಗ ನಮ್ಮ ಮಲ್ಲೇಶ್ವರಂಗೆ ಸಂಬಂಧಪಟ್ಟಂಗೆ ಮಲ್ಲೇಶ್ವರಂನ 2 ಸಬ್ ಡಿವಿಷನ್ ಮಾಡಿದ್ದಾರೆ. ಮಲ್ಲೇಶ್ವರಂ ಕಾನ್ಸ್ಟಿಟ್ಯೂಯೆನ್ಸಿನ ಒಂದು ಮಲ್ಲೇಶ್ವರಂ ಸಬ್ ಡಿವಿಷನ್, ಒಂದು ಮತ್ತಿಕೆರೆ ಸಬ್ ಡಿವಿಷನ್. ಈ ಮಲ್ಲೇಶ್ವರಂ ಸಬ್ ಡಿವಿಷನ್ಗೆ 4 ವಾರ್ಡ್ ಬರುತ್ತೆ. ಗಾಯತ್ರಿ ನಗರ, ಸುಬ್ರಹ್ಮಣ್ಯ ನಗರ, ಕಾಡು ಮಲ್ಲೇಶ್ವರ, ಪ್ಯಾಲೇಸ್ ಗುಟ್ಟಳ್ಳಿ. ಅದೇ ಮತ್ತಿಕೆರೆ ಸಬ್ ಡಿವಿಷನ್ಗೆ ಮಲ್ಲೇಶ್ವರಂ ವಾರ್ಡ್, ಮತ್ತಿಕೆರೆ ವಾರ್ಡ್, ಅರಮನೆ ನಗರ ವಾರ್ಡ್. ಸೊ there is an AEE for Matikere subdivision, there is an AEE for Malleshwaram subdivision, there is an ARO for Matikere subdivision, there is an ARO for Malleshwaram subdivision. Okay. Similarly, one constituency na 2 subdivision ಮಾಡಿದ್ದಾರೆ. So one constituency is a division as per BBMP. So these 2 AEEs further report to executive engineer in the public works department, and from the revenue department 2 AROs report to RO, revenue officer. Okay, let me keep this as part 1. Then further I will, so ಇದನ್ನು ನಾನು ನಿಮಗೆ ಜಸ್ಟ್ ಒಂದು ಇದಾಗಿ ತೋರಿಸ್ತೇನೆ. ಸೊ ಯಾಕೆ ನಾನು ಇವೆರಡು ಡಿಪಾರ್ಟ್ಮೆಂಟ್ ಅನ್ನೋದನ್ನು ಹೇಳಿದೆ ಅಂದರೆ, ಯಾವುದೇ ಒಂದು ಸಿಟಿ ಅಥವಾ ಈ ನಮ್ಮ ಸಿಟಿ ಮೇಜರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂದರೆ ಫಂಡಿಂಗ್ ಎಲ್ಲಿಂದ ಬರುತ್ತೆ ಅದಕ್ಕೆ ರೆವಿನ್ಯೂ, ಖರ್ಚು ಮಾಡೋಕ್ಕೆ ಮೇಜರ್ ಡಿಪಾರ್ಟ್ಮೆಂಟು ಪಬ್ಲಿಕ್ ವರ್ಕ್ಸು. ಬಟ್ ಇದಷ್ಟೇ ಅಲ್ಲ, ನೀವು ತಿಳ್ಕೋಬೇಕಾಗಿರೋದೇನೆಂದರೆ, ಇಲ್ಲಿ ಇನ್ನೊಂದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಬೆಂಗಳೂರಿಗೆ ಒಬ್ಬರು ಚೀಫ್ ಕಮಿಷನರ್ ಇದ್ದಾರೆ. ಈಚ್ ಝೋನ್ ಹ್ಯಾಸ್ ಅ ಕಮಿಷನರ್, ಝೋನಲ್ ಕಮಿಷನರ್ ಅಂತ IAS ಅಧಿಕಾರಿನ ನೇಮಕ ಮಾಡಿದ್ದಾರೆ. ಸೊ ನಮಗೆ ಬರುವಂಥವರು ವೆಸ್ಟ್ ಝೋನ್, ಅಂದರೆ ವೆಸ್ಟ್ ಝೋನಲ್ಲಿ ಎಷ್ಟೊಂದು ಡಿವಿಷನ್ಸ್ ಇರುತ್ತೆ, ಅಂದರೆ ಎಷ್ಟೊಂದು ಕಾನ್ಸ್ಟಿಟ್ಯೂಯೆನ್ಸೀಸ್ ಇರುತ್ತೆ. ನನಗೆ ಗೊತ್ತಿರೋಗೆ 8 ಕಾನ್ಸ್ಟಿಟ್ಯೂಯೆನ್ಸೀಸ್ ಇದ್ದಾವೆ. ಯಾವುದರಲ್ಲಿ? ವೆಸ್ಟ್ ಝೋನಲ್ಲಿ. ಇವರು ಹೈಯೆಸ್ಟ್ ಈಸ್ ಲೈಕ್ ಅ ಕಮಿಷನರ್, ಝೋನಲ್ ಕಮಿಷನರ್ ಈಸ್ ಲೈಕ್ ಅ ಕಮಿಷನರ್. ಅವ್ರ ಕೆಳಗೆ ಜಾಯಿಂಟ್ ಕಮಿಷನರ್ ಫಾರ್ ವೆಸ್ಟ್ ಅಂತ ಬರ್ತಾರೆ, ಈಸ್ ಆಲ್ಸೋ ಕಮಿಷನರ್. He is nothing but the commissioner, chief commissioner of BBMP for our zone, west zone. ಅವ್ರ ಅಂಡರ್ ನಿಮಗೆ ನೋಡಿ, ಪ್ರತಿ ಒಂದು ಡಿಪಾರ್ಟ್ಮೆಂಟಲ್ಲೂ ಯಾರನ್ನ ಒಬ್ಬರು ಆಫೀಸರ್ ಇರಬೇಕು. ಸೊ ಝೋನಲ್ ಕಮಿಷನರ್ಸಲ್ಲಿ
ಫರ್ದರ್ ಸೆಂಟ್ರಲಿ ನೋಡಿ ಎಷ್ಟು ಜನ IAS ಆಫೀಸರ್ ಫಾರ್ ಈ ಪರ್ಟಿಕ್ಯುಲರ್. ಸೊ BBMPಯಲ್ಲಿ ರೆವಿನ್ಯೂ ನಾನು ಹೇಳ್ದಂಗೆ, ಆಮೇಲೆ ಏನು ಪ್ರಾಜೆಕ್ಟ್ಸು, ಇಂಜಿನಿಯರಿಂಗು ನೋಡಿ, ಇವೆರಡು ಫಸ್ಟು ದೊಡ್ಡ ದೊಡ್ಡ ಡಿಪಾರ್ಟ್ಮೆಂಟ್ ಬಿಟ್ಟರೆ ವೆಲ್ಫೇರ್ ಏನೇನೋ ಸ್ಕೀಮ್ಸ್ ಇದ್ದಾವೆ, ಜನರಿಗೆ ಏನೇನೋ ಸ್ಕೀಮ್ಸ್ ಕೊಡಬೇಕು. ಎನ್ವಿರಾನ್ಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟು, ಫಾರೆಸ್ಟು, ಎಡ್ಯುಕೇಷನ್ ಅನ್ನೋದು ಇದೆ. ಅದೆಲ್ಲ ನಾನು ಹೇಳ್ತೀನಿ ಏನೇನು ಮಿಸ್ಯೂಸ್ ಆಗ್ತದೆ. ಇದೆಲ್ಲ ಕಂಪ್ಲೀಟ್ ಮಿಸ್ಯೂಸ್. ನಾನು ಏನು ಹೇಳಕ್ಕೆ ಬರ್ತಾ ಇದ್ದೀನಿ ಅಂದರೆ, ಇದರಲ್ಲಿ ಎಲ್ಲನೂ ಮಿಸ್ಯೂಸ್ ಆಗ್ತಾಯಿದೆ. ನಾನು ಹೇಳ್ತೀನಿ ಯಾವ ಥರ ಅಂತ. ಹೆಲ್ತ್ ಬರ್ತಾ ಇದೆ ನೋಡಿ. ಹೆಲ್ತ್ ಅಂದರೆ ಇಟ್ಸ್ ನಾಟ್ ಜಸ್ಟ್ ಹೆಲ್ತ್ ಅನ್ನೋ ವರ್ಡ್ ಅಲ್ಲ, ಇಟ್ಸ್ ಕಂಪ್ಲೀಟ್ ಹೆಲ್ತ್ ಕೇರ್ ಇನ್ಕ್ಲೂಡಿಂಗ್. ಇದರಲ್ಲಿ ಅಲ್ಲೇ ಮೆನ್ಷನ್ ಮಾಡ್ತಾರೆ ಮೆಡಿಕಲ್ ಹೆಲ್ತ್, ಪಬ್ಲಿಕ್ ಹೆಲ್ತ್. ಮೆಡಿಕಲ್ ಹೆಲ್ತ್ ಅಂದರೆ ಎಲ್ಲ ಹಾಸ್ಪಿಟಲ್ಸು, ಪಬ್ಲಿಕ್ ಹೆಲ್ತ್ ಅಂದರೆ ಎಲ್ಲ ಸಂಬಂಧಪಟ್ಟಂಥ ನಿಮ್ಮ ಹೋಟೆಲ್ಸು, ಅಂದರೆ ಪಬ್ಲಿಕ್ SWM, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಎಲ್ಲ ಎಲೆಕ್ಷನ್ಸ್ ಬರುತ್ತೆ. ಸೊ ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ಸ್ ಇಲ್ಲೋಗಿ ನೋಡಿ. ಲ್ಯಾಂಡ್ ಅಕ್ವಿಸಿಷನ್, ಪಬ್ಲಿಕ್ ಹೆಲ್ತು, ಅಡ್ವರ್ಟೈಸ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ. ಒಂದು ಸಿಟಿ ಮಾಡಬೇಕಂದ್ರೆ ಟೌನ್ ಪ್ಲಾನಿಂಗ್ ಅಂತ ಇರ್ತಾರೆ. ಸೊ ಇಲ್ಲಿ ಮೇಜರ್ ಟೌನ್ ಪ್ಲಾನರ್ ಈಸ್ ನಥಿಂಗ್ ಬಟ್ BBMPನೇ, ಆಯಿತಾ. ಆದರೆ ಈಗ ಹೊಸದಾಗಿ ಒಂದು ಖಾಲಿ ಜಾಗನ ನಗರ ಪ್ರದೇಶ ಮಾಡಬೇಕಂದ್ರೆ ಟೌನ್ ಪ್ಲಾನಿಂಗ್ ಯಾವ ಥರ ಇರುತ್ತೆ, ಈಗ ಇರೋದನ್ನೇ ಯಾವ ಥರ ಟೌನ್ ಪ್ಲಾನಿಂಗ್ ಮಾಡ್ತಾರೆ, ಇದೆಲ್ಲ ಕನ್ಫ್ಯೂಷನ್ಸ್ ಇದೆ. ಕಾನೂನು ಮಾತ್ರ ಇದೆ, ಬಟ್ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ನೋಡಿ. ಜಾಯಿಂಟ್ ಡೈರೆಕ್ಟರ್, ಮೋಸ್ಟ್ಲಿ ಡೈರೆಕ್ಟರ್ ಟೌನ್ ಪ್ಲಾನಿಂಗ್ ಅಂತಲೂ ಇರ್ತಾರೆ. ದರ್ ಇಸ್ ಅನ್ ಆ್ಯಕ್ಟ್ ಪರ್ಟಿಕ್ಯುಲರ್ಲಿ ಫಾರ್ ಟೌನ್ ಪ್ಲಾನಿಂಗ್ ಅಕ್ರಾಸ್ ಕರ್ನಾಟಕ ಕಾಲ್ಡ್ ದ ಕಂಟ್ರಿ ಟೌನ್ ಪ್ಲಾನಿಂಗ್ ಆ್ಯಕ್ಟ್, ಕರ್ನಾಟಕ KTCP, ಕರ್ನಾಟಕ ಟೌನ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಅಂತ. ಓಕೆ, let me keep it here as part 1. I will take you through everything. ನಮ್ಮ ಝೋನ್ಗೆ ಸಂಬಂಧಪಟ್ಟಂಥ ಮಿಸ್ಯೂಸ್ನ ನಾವು ಈಗ ರೈಟ್ ಫ್ರಮ್ ಯಾರು ಝೋನಲ್ ಕಮಿಷನರ್ ಇದ್ದಾರೆ, ಜಾಯಿಂಟ್ ಕಮಿಷನರ್ ಇದ್ದಾರೆ, ಯಾವ್ಯಾವ ಟೆಂಡರ್ನ ನಮ್ಮ ಝೋನಲ್ಲಿ ಈಗ ನಮ್ಮ ಝೋನಿಗೆ ಎಷ್ಟು ಖರ್ಚಾಗ್ತಾಯಿದೆ, ಎಷ್ಟು ಕಲೆಕ್ಟ್ ಆಗ್ತಾಯಿದೆ, ಎಷ್ಟು ಖರ್ಚಾಗ್ತಾಯಿದೆ. ಸೊ ಲೈಕ್ ದಿಸ್, ಯಾವ ಥರ ನಾನು ಹೇಳಿದೆ, ಏನು ದುಡ್ಡನ್ನು ಕಲೆಕ್ಟ್ ಮಾಡೋಕ್ಕೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದೆ, ದುಡ್ಡನ್ನು ಖರ್ಚು ಮಾಡೋಕ್ಕೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಇದು ಮೇಜರ್ ಡಿಪಾರ್ಟ್ಮೆಂಟ್ಸು. ಬಟ್ ಒಂದು ಸಿಟಿ ಅಂದ ತಕ್ಷಣ ಯಾವ್ಯಾವ ಡಿಪಾರ್ಟ್ಮೆಂಟ್ಸು, ಬೇರೆ ಬೇರೆ ದೇಶದಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಸ್ ಎಲ್ಲ ಒಂದು ಸಿಟಿ ಗೌರ್ಮೆಂಟಲ್ಲಿದೆ. ಇಲ್ಲಿ ಯಾಕೆ ನಾಮಕವಾಸ್ತೆ ಪಬ್ಲಿಕ್ ಎಜುಕೇಷನ್ನು, ಹೆಲ್ತು ಎಲ್ಲ ಇದೆ, ಆದ್ರೂ ಸುಮ್ಮನೆ ಆಟಕ್ಕುಂಟ ಲೆಕ್ಕಕ್ಕಿಲ್ಲ ಥರ ಇದೆ. ಆಮೇಲೆ ಎಲ್ಲ ಯಾಕೆ ಹೆಂಗೆ ಅನ್ಯಾಯ ಆಗ್ತಾಯಿದೆ ಅಂತ ಎಲ್ಲ ನಾನು ತಿಳಿಸ್ತೀನಿ. ಇದು ಪಾರ್ಟ್ 1 ಅಂತ ಇಟ್ಕೊಳ್ಳಿ ಸದ್ಯ. ಓಕೆ.